ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ಶಂಕರ್ ಅವರಿಗೆ, ಒಂದು ಕುಮಾರಸ್ವಾಮಿ ಈ ಚುನಾವಣೆ ಸೋತ ನಂತರ ಒಂದು ರೀತಿ ಶಾಕ್ ಆಗಿದೆ. ಒಂದು ರಾಜಕೀಯವಾಗಿ ಸಹಜವಾಗಿ, ಯಾಕಂದ್ರೆ ಭದ್ರಕೋಟೆ JDS ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರ ಆ ಗೆಲುವಿನ ಅಂತರ ನೋಡ್ತಾ ಇದ್ರೆ ಬಹುತೇಕ ಕೆಲವೊಂದು ಸಹಜವಾಗಿ ಒಂದು ನಾಯಕನಿಗೆ ಅನಿಸುತ್ತೆ ನಮ್ಮ ಕ್ಷೇತ್ರ ನಾವು ರಾಜೀನಾಮೆ ಕೊಟ್ಟಂತ ಕ್ಷೇತ್ರ ನಾವು ಕಳ್ಕೊಂಡಾಗ ಮುಂದಿನ ಲೋಕಸಭಾ ಚುನಾವಣೆ ಕೂಡ ಒಂದು ವೇದಿಕೆ ಆಗಬೇಕಾಗಿತ್ತು. ಎಲ್ಲೊಂದು ಕಡೆ ಮೆಸೇಜ್ ಪಾಸ್, ಒಂದಾದ್ರೂ ಗೆದ್ದಿದ್ರೆ ಒಂದು ಮೆಸೇಜ್ ಪಾಸ್ ಆಗೋದು. ನೀವು ಕೂಡ ಆ ಪಕ್ಷದ ಒಂದು ಪ್ರಾದೇಶಿಕ ಪಕ್ಷ ಗಟ್ಟಿ ಆಗ್ಬೇಕು ಅನ್ನೋದ್ರಲ್ಲಿ ಎರಡು ಅನುಮಾನ ಇಲ್ಲ. ಆದರೆ ಕುಮಾರಸ್ವಾಮಿ ಹೇಳ್ತಾರೆ ಜನರೇಷನ್ ಗ್ಯಾಪ್ ಇದೆ, ದೇವೇಗೌಡರು ತೆಗೆದುಕೊಳ್ಳುವಂಥ ರಾಜಕಾರಣಕ್ಕೂ ನಾನು ತೆಗೆದುಕೊಳ್ಳುವಂಥ ರಾಜಕಾರಣಕ್ಕೂ ನಾವೆಲ್ಲೊಂದು ಕಡೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ. ಕಾಂಗ್ರೆಸ್ ವಿರೋಧಿ ಮತಗಳನ್ನು ಒಗ್ಗೂಡಿಸುವಂಥ ಪ್ರಯತ್ನ, ಎಲ್ಲೊಂದು ಕಡೆ ಗ್ರಾಸ್ ರೂಟಲ್ಲಿ ಕಾರ್ಯಕರ್ತರಿಗೆ ಜನರಿಗೆ ತಲುಪಿಸೋದ್ರ ಫೇಲ್ ಆಗಿದ್ದೀವಿ. ಅದೇ ಮಾತನ್ನ ಪ್ರಹ್ಲಾದ್ ಜೋಶಿ ಕೂಡ ಹೇಳಿದ್ದಾರೆ. ಯಾರಿಗೂ ಕೂಡ ಕ್ಲಾರಿಟಿ ಇರಲಿಲ್ಲ. ಈ ಜನರೇಷನ್ ಗ್ಯಾಪ್ ಅನ್ನುವಂಥದ್ದರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗುತ್ತೆ. ಒಂದು 98ರಿಂದ 2013ರವರೆಗೆ ಜನತಾ ಪರಿವಾರದೊಳಗಾದಂಥ ಯಾವುದೇ ಬೆಳವಣಿಗೆಗೂ ಕೂಡ ನಾನು ಪ್ರತ್ಯಕ್ಷ ಸಾಕ್ಷಿ ಅಲ್ಲ. ಹಾಗಾಗಿ ನನ್ನೆಲ್ಲ ಕೂಡ ಒಂದು ಮಾಧ್ಯಮದಲ್ಲಿ ಓದಿರೋದು ಅಥವಾ ನನ್ನ ಗ್ರಹಿಕೆಗೆ ಬಂದಂಥ ಆಧಾರದ ಮೇಲೆ ನಾನು ಮಾತಾಡಬೇಕಾಗ್ತದೆ. ಅಧಿಕಾರಯುತವಾಗಿ ದತ್ತ ಮಾತಾಡ್ಬೋದು, ಅವ್ರು ಬಿಟ್ಟರೆ ವಿಶ್ವನಾಥ್ ಒಂದು 3 ವರ್ಷದ ಹಿಂದಿನವರೆಗೂ ಮಾತಾಡ್ಬೋದು. ಆದರೆ ಇಲ್ಲಿ ಪ್ರಶ್ನೆ ಅದಲ್ಲ ಬಿಡಿ, ಜನತಾ ಪರಿವಾರದೊಳಗೆ ಅಥವಾ ಜನತಾ JDS ಒಳಗೆ ಏನಾಗ್ತದೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಅದು ಅವ್ರ ಪಕ್ಷದ ಆಂತರಿಕ ವಿಚಾರ, ಅವರಿಗೆ ಸ್ವಾತಂತ್ರ್ಯತೆ ಏನು ಬೇಕಾದ್ರೂ ಮಾಡಲಿ. ಇಲ್ಲಿ ಸೈದ್ಧಾಂತಿಕವಾಗಿ ನೀವು ಎರಡು ತೋರಿಸಿದ್ರಿ. ಒಂದು, ರಾಷ್ಟ್ರೀಯ ಅಧ್ಯಕ್ಷರು ಒಂದು ನಿಲುವು ತೆಗೆದುಕೊಂಡಿರ್ತಕ್ಕಂಥ ತೋರಿಸಿದ್ರಿ, ಹೌದು, ಮಾಜಿ ಪ್ರಧಾನಿಗಳು. ಇನ್ನೊಂದು, ಕುಮಾರಸ್ವಾಮಿಯವರ ಸ್ಟೇಟ್ಮೆಂಟ್ ಸೋತ ನಂತರ ತೋರಿಸಿದ್ರಿ. ಆದರೆ ಚುನಾವಣೆ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಕೊಟ್ಟಂಥ ಸ್ಟೇಟ್ಮೆಂಟು ಇದೆ, ಅದನ್ನು ತೋರಿಸ್ಬೇಕಿತ್ತು ಕಾಂಟ್ರಾಸ್ಟು ನನ್ನ ಪ್ರಕಾರ. ಯಾಕೆಂದರೆ ಕಾಂಗ್ರೆಸ್ಸನ್ನು ಸೋಲಿಸ್ತದೆ ನಮ್ಮದು ಒಂದು ಅಂಶದ ಕಾರ್ಯಕ್ರಮ ಅಂತ ಕುಮಾರಸ್ವಾಮಿಯವರು ಹೇಳಿದರು. ಇಲ್ಲಿ ಒಂದೋ ಜನತಾದಳ JDS ರಾಷ್ಟ್ರೀಯ ಅಧ್ಯಕ್ಷರ ದಾರಿನಲ್ಲಿ ಹೋಗಬೇಕಾಗ್ತದೆ, ಅಥವಾ ರಾಜ್ಯ ಅಧ್ಯಕ್ಷರ ಅಥವಾ ಪ್ರತಿಪಕ್ಷ ನಾಯಕರ ದಾರಿನಲ್ಲಿ ಗೊಂದಲ ಇರೋದೇ ಅಲ್ಲಿ. ಗೊಂದಲ ಇರೋದೇ ಅಲ್ಲಿ. ಕುಮಾರಸ್ವಾಮಿ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಿಗೆ ಏನೇ ಆಗಲಿ, ಸೋಲು ಗೆಲುವು ಏನು ಬೇಕಾಗಲಿ ಅಲ್ಲ, ಸೈದ್ಧಾಂತಿಕವಾಗಿ ಸೆಕ್ಯುಲರ್ ಐಡಿಯಾಲಜಿ ನಾ ಬದ್ಧ ಅಂತಕ್ಕಂಥದ್ದು ಅವ್ರು ಹೇಳ್ಕೊಂಡು ಬರ್ತಾ ಇದ್ದಾರೆ, ಹೇಳ್ಕೊಂಬರ್ದು. ಇಲ್ಲಿ ಇವ್ರು ಹೇಳ್ತಾರೆ ಇಲ್ಲ, ಕಾಂಗ್ರೆಸ್ಸೇ ನಮ್ಮ ಮೊದಲನೇ ಶತ್ರು, ಕಾಂಗ್ರೆಸ್ಸನ್ನು ಸೋಲ್ಸೋದು ಒಂದು ಅಂಶದ ಕಾರ್ಯಕ್ರಮ, ಅದಕ್ಕೋಸ್ಕರ ಕಾಂಗ್ರೆಸ್ಸೇ ಥರ ಪಕ್ಷಗಳು ಒಟ್ಟಾಗ್ತಕ್ಕಂಥದ್ದು ತಪ್ಪಿಲ್ಲ ಅಂತಕ್ಕಂಥದ್ದು ಇವ್ರು ಹೇಳ್ತಾರೆ. ಇದ್ರೆ ಎರಡರಲ್ಲಿ ಒಂದು ದಾರಿನಲ್ಲಿ ಹೋದ್ರೆ ಮಾತ್ರ ಜನತಾದಳ ದಡ ಸೇರ್ಬೋದಲ್ಲದೆ, ಈ ಎರಡೂ ದಾರಿ ದ್ವಂದ್ವ ಇಟ್ಟರೆ ದತ್ತ ಮೇಷ್ಟ್ರು ಹೇಳ್ದಂಗೆ ಮತ್ತೆ ಕನ್ಫ್ಯೂಷನ್ ಕಾನ್ಫೌಂಡ್ ಆಗಿ ಮುಂದುವರಿತಾ ಹೋಗ್ತದೆ. ಅದು ಪ್ರಶ್ನೆ ಇರೋದು ಇಲ್ಲೇ. ಇದು ಈಗ ಒಂದೋ ರಾಜ್ಯ ಅಧ್ಯಕ್ಷರದೇ ನಡೀತದೆ, ರಾಷ್ಟ್ರೀಯ ಅಧ್ಯಕ್ಷರದ್ದು ಏನೂ ನಡೆಯೋದಿಲ್ಲ. ಆದರೆ ರಾಷ್ಟ್ರೀಯ ಅಧ್ಯಕ್ಷರು ಅಸರ್ಟ್ ಮಾಡ್ಕೊಂಡಂಥ ರೀತಿ ಇದೆಯಲ್ಲ ಮಾಧ್ಯಮದಲ್ಲಿ, ನಾನು ರಾಷ್ಟ್ರೀಯ ಅಧ್ಯಕ್ಷ, ಹೌದೌದು, ನಾನು ಹೇಳಿದ್ರೆ ನಡಿಬೇಕು ಅಂತ, ಸಿದ್ಧಾಂತದ ವಿಚಾರದಲ್ಲಿ ನಡಿಬೇಕು ಅಂತ. ಆದರೆ ಅದು ನಡೀತಾ ಇಲ್ಲ ಅನ್ನೋದೇ ದುರಂತ. ಈಗ 2006ರಲ್ಲೂ ನಡೀಲಿಲ್ಲ ಅದು. ಜನರೇಷನ್ ಗ್ಯಾಪ್ಗಿಂತ ನನ್ನ ಪ್ರಕಾರ ಜನರೇಷನ್ ಗ್ಯಾಪ್ ಪ್ರತಿ ಪಕ್ಷದಲ್ಲೂ ಇದ್ದೇ ಇರ್ತದೆ. ನಮ್ಮ ಪಾರ್ಟಿನಲ್ಲೂ ಇದೆ, ಮತ್ತೊಂದು ಎಲ್ಲ ಪಾರ್ಟಿನಲ್ಲೂ ಇದೆ ಅದು ಜನರೇಷನ್. ಈಗ ಮೋದಿಗೂ ಅದ್ವಾನಿಗೂ ಅದೇ ಹೇಳ್ತಾರೆ ಜನರೇಷನ್ ಗ್ಯಾಪು ಅಂತ, ನಮ್ಮ ಪ್ರೈಮ್ ಮಿನಿಸ್ಟ್ರಿಗೂ ಮತ್ತು ಯಂಗರ್ ಮಿನಿಸ್ಟರ್ಸ್ಗೂ ಅದೇ ಹೇಳ್ತಾರೆ ಜನರೇಷನ್ ಗ್ಯಾಪ್ ಅಂತ. ಅದಿರ್ತದೆ ಬಿಡಿ, ಅದು ಪ್ರಕೃತಿ ಸಹಜವಾಗಿರ್ತಕ್ಕಂಥ ಒಂದು ನಿಯಮ, ಅದನ್ನು ಮೀರಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಪ್ರಶ್ನೆ ಇಲ್ಲಿರೋದು ಏನು ಅಂತೇಳಂದರೆ, ರಾಷ್ಟ್ರೀಯ ಅಧ್ಯಕ್ಷರ ನಿಲುವನ್ನು ಅವ್ರಿಗೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಆಗ್ತಾ ಇದೆಯೋ ಇಲ್ಲೋ ಪಕ್ಷದೊಳಗೆ ಅಂತ. 2006ರ ಸಮ್ಮಿಶ್ರ ಸರ್ಕಾರ, ಈ 2 ಉಪಚುನಾವಣೆಯಲ್ಲಿ ಆದಂಥ ಪರೋಕ್ಷವಾಗಿರ್ತಕ್ಕಂಥ ಹೊಂದಾಣಿಕೆ ಅಂತ ಇಟ್ಕೊಳ್ಳೋಣ, ಅದರಿಂದ ಆಗಿರ್ತಕ್ಕಂಥ ಅನಾಹುತಗಳು, ಸಹಜವಾಗಿ ಈ ಪ್ರಯೋಗ ಮಾಡ್ತಾ 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 ಈಗಿನ ನಮ್ಮ ರಾಜ್ಯ JDS ಅಧ್ಯಕ್ಷರು JDSನ ಒಂದು ಸ್ವಂತಿಕೆಯನ್ನು ಕಳೀತಾ ಇದ್ದಾರೆ ಅಂತ ನನಗೆ ಅನಿಸ್ತದೆ. ಜನತಾ ಪರಿವಾರ ಸೈದ್ಧಾಂತಿಕವಾಗಿ ಒಂದು ದಾರಿಯಲ್ಲಿದ್ರೆ ಕುಮಾರಸ್ವಾಮಿ ಅವ್ರದ್ದು ಒಂದು, ಅಂದ್ರೆ ಅಧಿಕಾರವನ್ನ ಇಟ್ಕೊಳ್ಬೇಕಾದ್ರೆ ಕಾಂಗ್ರೆಸ್ ವಿರೋಧಿ ಶಕ್ತಿಗಳು ಒಂದಾಗಬೇಕು, ವ್ಯಾಖ್ಯಾನ ಮಾಡಲೇಬೇಕು ಅಂದ್ರೆ ಏನಿಸ್ತದೆ, ಕುಮಾರಸ್ವಾಮಿ ಅವರು ಪ್ರಾಕ್ಟಿಕಲ್ ಪಾಲಿಟಿಷಿಯನ್ನು, ರಾಷ್ಟ್ರೀಯ ಅಧ್ಯಕ್ಷರು ಐಡಿಯಾಲಜಿಕಲ್ ಪಾಲಿಟಿಕ್ಸ್ ಮಾಡಕ್ಕೆ, ಅವರು ಪ್ರಾಕ್ಟಿಕಲ್ ಪಾಲಿಟಿಷಿಯನ್ ಅಂತಾನೆ ಫೇಮಸ್ ಅಲ್ವಾ. ಆದ್ರೆ ಅದ್ರ ಒಟ್ಟಿಗೆ ಕಾಂಪ್ರಮೈಸ್ ಆಗ್ಬಿಟ್ಟಿದ್ದಾರೆ ಅವರು ರಾಷ್ಟ್ರೀಯ ಅಧ್ಯಕ್ಷರು. 2006ರಲ್ಲೂ ಕಾಂಪ್ರಮೈಸ್ ಆದ್ರು ಸರ್ಕಾರ ಆದ ನಂತರ. ಯಾಕೆಂದ್ರೆ ಚಾಮುಂಡೇಶ್ವರಿ ಬೈ ಎಲೆಕ್ಷನ್ ಯಾವ ಥರ ಫೇಸ್ ಮಾಡಿದ್ರು ಅಂತ ನಿಮಗೆಲ್ಲ ನಮಗೆಲ್ಲರಿಗೂ ಗೊತ್ತು. ಅದಾದ ನಂತರ ಈಗಲೂ ಕೂಡ ಆಕ್ಟಿವ್ ಆಗಿ ಅವರು ಪಾರ್ಟಿಸಿಪೇಟ್ ಮಾಡಿದ್ರು ಕ್ಯಾಂಪೇನಲ್ಲಿ. ಹಾಗಾಗಿ ಅವ್ರಿಗೇನು ಅನ್ನಿಸ್ತದೆ, ಇವ್ರು ಮಾಡ್ತಾ ಇರ್ತಕ್ಕಂಥ ಅದಾದ ನಂತರ ಭಾಳ ನನಗೊಂದು ಸಮಾಧಾನ ತಂದಿದ್ದು ಅಂದರೆ, ಭಾಳ ಬೀರೂರಲ್ಲಿ ದತ್ತ ಅವ್ರ ಕಾನ್ಸ್ಟಿಟ್ಯೂನ್ಸಿಲಿ ಭಾಳ ನಿರ್ಬಿಡೆಯಿಂದ ಹೇಳ್ಬಿಟ್ರು, ಅವ್ರಿಗೆ ಅನುಭವ ಸಾಲದು, ಈ ಥರದ್ದೆಲ್ಲ ಇದೆ, ಈ ಥರ ಹೇಳ್ಬಿಟ್ರು. ಆದರೆ ಅದನ್ನು ನಾಳೆ ನಡೀತಕ್ಕಂಥ ಅವರ ಪಕ್ಷದ ಸಭೆಯಲ್ಲಿ ಮತ್ತು ನಾಡಿದ್ದು ನಡೀತಕ್ಕಂಥ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇವರು ಆ ನಿಲುವನ್ನು ಗಟ್ಟಿಯಾಗಿ ನಿಂತು, ಇದುವರೆಗೆ 2006ರದ್ದು ತಪ್ಪು, ಮೊನ್ನೆ ಬೈ ಎಲೆಕ್ಷನ್ ನಿರ್ಧಾರಗಳು ಮುಂದೆ ಸರಿಯಾಗಿ ಸ್ಪಷ್ಟ ದಾರಿ ಅಂತ ಹೇಳೋ ದಾರಿ ಇದು ಅಂತ ಹೇಳ್ಬೇಕಾಗುತ್ತೆ ಅಂತ ಕುತೂಹಲ ನನಗಿದೆ. ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ದತ್ತಂದು ನಡೆದ್ರೆ, ರಾಷ್ಟ್ರೀಯ ಅಧ್ಯಕ್ಷರದ್ದು ನಡೆದ್ರೆ ಅದು ಬರಬೇಕು, ಅದು ನಡೀದೆ ರಾಜ್ಯ ಅಧ್ಯಕ್ಷರು ನಡೆದ್ರೆ ಮತ್ತೆ ಗೊಂದಲ. ರೇಷ್ಮೆ ಯಾಕೆ ಈ ಪ್ರಶ್ನೆ ಚರ್ಚೆ ಮಾಡ್ತಾ ಇದ್ದೀನಿ ಅಂದ್ರೆ, ಒಂದು ದೇವೇಗೌಡರದ ಒಂದು ರಾಜಕಾರಣ, ನಂದೊಂದು ರಾಜಕಾರಣ ಅನ್ನುವಂಥದ್ದು ಒಂದು ಸ್ಪಷ್ಟ ಚಿತ್ರಣ ಇದೆ. ನಂದೇ ಒಂದು ರಾಜಕಾರಣ. ಮತ್ತು ಒಂದು ಮಾತಿದೆ, ಪರಮೇಶ್ವರನ್ ಹೇಳಿದ್ರು
ದೇವೇಗೌಡರು ಅನುಮತಿ ಇಲ್ಲದೆ ಅಥವಾ ದೇವೇಗೌಡ ಬೆಂಬಲ ಇಲ್ಲದೆ ಸಾಧ್ಯನೇ ಇಲ್ಲ, ಅವ್ರು ರಾಜೀನಾಮೆ ಅಥವಾ JDS ನ ಉಚ್ಚಾಟನೆ ಮಾಡಿ ಅನ್ನೋ ಸವಾಲು ಕೂಡ ರಾಜಕೀಯವಾಗಿ ನಾನು ಹೇಳ್ತಿರೋದು. ನೋಡಿ, ಕುಟುಂಬ ಕೇಂದ್ರಿತ ರಾಜಕಾರಣ ಅಥವಾ ಜಾತಿ ಕೇಂದ್ರಿತ ರಾಜಕಾರಣದ ಅಪಾಯವೇ ಇದು. ಕುಟುಂಬ ಕೇಂದ್ರಿತ ರಾಜಕಾರಣದಲ್ಲಿ ಆ ಸೋಲಿನ ಅವಮಾನ, ನೋವು, ತಳಮಳ ಎಲ್ಲವನ್ನು ಇಡೀ ಕುಟುಂಬ ಅನುಭವಿಸಬೇಕಾಗುತ್ತೆ. ಅದು 2 ತಿಂಗಳ ಹಿಂದೆ ತಾನೇ ಅಸೆಂಬ್ಲಿ ಚುನಾವಣೆ ಸೋತಿದ್ದ ತಮ್ಮ ಪತ್ನಿಯನ್ನು ಮತ್ತೊಮ್ಮೆ ಅವ್ರನ್ನ ಕಣಕ್ಕಿಳಿಸಿ ಯಾಕೆ ಅವ್ರನ್ನ ಬಲಿಪಶು ಮಾಡೋಕೆ ಹೊರಟರು? ಅದರಿಂದ ಅವ್ರ ವ್ಯಕ್ತಿಗತವಾದ ನೋವು ಇನ್ನಷ್ಟು ದುಪ್ಪಟ್ಟಾಗೋ ರೀತಿಯಲ್ಲಿ ಅವರೇ ಮಾಡ್ಕೊಂಡು. ಅದಕ್ಕೆ ನನಗೆ ಪ್ರಶ್ನೆ ಯಾಕೆ ಬಂತು ಅಂದರೆ ಅವ್ರು ವ್ಯಕ್ತಿಗತವಾಗಿ ತೊಗೊಂಡಿದ್ದಾರೆ ಚುನಾವಣೆ. ದೇವೇಗೌಡರ ಪತ್ರಿಕಾಗೋಷ್ಠಿ ತೋರಿಸ್ತಾ ಇದ್ರಿ. ರಾಷ್ಟ್ರೀಯ ಪಕ್ಷದ ಕಾಂಗ್ರೆಸ್ನಲ್ಲೂ ಅಷ್ಟೇ ರಾಷ್ಟ್ರೀಯ ಅಧ್ಯಕ್ಷನು ತಾಯಿ, ರಾಷ್ಟ್ರೀಯ ಉಪಾಧ್ಯಕ್ಷರು ಮಗ, ಇಲ್ಲೂ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು, ಅವರು ಅಪ್ಪ ಮಕ್ಕಳ ಪಕ್ಷದಲ್ಲಿ ಯಾವತ್ತೂ ಅನಾಥ ಆಗಕ್ಕೆ ಸಾಧ್ಯತೆ ಇಲ್ಲ. ಸೋಲಾಗಲಿ ಗೆಲುವಾಗಲಿ ಅನಾಥ ಆಗೋದಿಲ್ಲ. ತಮಾಷೆ ಹೇಳ್ತಾರೆ. ಸರಿ ಸರಿ ಅಲ್ಲ, ಅವ್ರ ಬಗ್ಗೆ ಅಲ್ಲ, ದೇವೇಗೌಡ ರಾಜಕಾರಣದ ಬಗ್ಗೆ ನಂಗೆ ತುಂಬ ಗೌರವ ಇದೆ. ಯಾಕಂದ್ರೆ ಬಟ್ ಒಂದು ಒಪ್ಪಬೇಕು, ಕುಮಾರಸ್ವಾಮಿ ಒಪ್ಕೊಂಡಿದ್ದಾರೆ ನಾನು ಹೊಣೆ ಇದಕ್ಕೆ ಅಂತ. ಅದನ್ನು ನಾವು ಮಾಡದಂತ ತಂತ್ರಗಳು ಅಥವಾ ರಾಜಕೀಯ ಬೆಳವಣಿಗೆಗಳು ಎಲ್ಲೋ ಕಡೆ ಫೇಲ್ ಆಗಿದೆ ಅಂತ. 7 ವರ್ಷಗಳ ನಂತರ 2006ರಲ್ಲಿ ಮುಖ್ಯಮಂತ್ರಿ ಆದಾಗಿನಿಂದ ಅವ್ರಿಗೆ ಏನೊಂದು ಅತಿಯಾದ ಆತ್ಮವಿಶ್ವಾಸ ಅದನ್ನೆಲ್ಲ ಕಳ್ಕೊಂಡ್ಬಿಟ್ಟು ಈಗ ಸಹಸ್ಥಿತಿ ಮತ್ತೆ ಬಂದಿದ್ದಾರೆ. ಕುಮಾರಸ್ವಾಮಿ ಮೇ ರೀಡಿಸ್ಕವರ್ ಇಸ್ ಒರಿಜಿನಲ್ ಪರ್ಸನ್. ಅದಾದ್ರೆ ಒಳ್ಳೇದು. ಮತ್ತೆ ಮುಂದಿನ 5 ವರ್ಷಗಳ ಕಾಲ ಅವ್ರು ಏನೇ ಮಾಡಿದ್ರು ಕೂಡ ವಿರೋಧ ಪಕ್ಷ ಸ್ಥಾನಮಾನ ಬದಲಾಗಲ್ಲ. ಅಕಸ್ಮಾತ್ ಅವರು ಕಾಂಗ್ರೆಸ್ಗೆ ಪಕ್ಷಾಂತರ ಮಾಡುವಂತ ಒಂದು ಊಹಾತೀತವಾದ ಸಿಚುವೇಶನ್ ಬಂದ್ರೆ ಮಾತ್ರ. ಈಗ ಜಮೀರ್ ಅಹ್ಮದ್ ಏನು ಕಾಣಿಸ್ತಾ ಇಲ್ಲ, ಅವ್ರ ಪ್ರಚಾರ ಇಲ್ಲ, ಅವ್ರೇನೋ ರಾಜೀನಾಮೆ ಕೊಟ್ಬಿಟ್ರೆ ಆಮೇಲೆ ಪ್ರತಿಪಕ್ಷ ಸ್ಥಾನ ತನಾಗಿ ಹೋಗುತ್ತೆ ಅಂತ. ಈಗ ಜಮೀರ್ ಅವರು ಅವ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಅದಕ್ಕೆ ಏನು ದಯವಿಟ್ಟು ಕೇಳಬೇಡಿ, ನಾನು ಹೇಳುವುದಿಲ್ಲ, ಬೇಡ. ಆದರೆ ಒಂದು ರೇಷ್ಮೆ ಅವ್ರು ಹೇಳಿದ್ರಲ್ಲ, ಕುಟುಂಬ ಕೇಂದ್ರಿತ ರಾಜಕಾರಣದೊಳಗಡೆ ಇಂಥವುಗಳು ಯಾವಾಗ ಇರ್ತವೆ ಅಂಥೇಳಿ ಅಪಾಯಗಳು ಅಂತು. ಆದರೆ ಒಂದು ಹೇಳ್ತೀನಿ, ಕಾಂಗ್ರೆಸ್ ಒಳಗಡೆ ಕುಟುಂಬ ಕೇಂದ್ರಿತ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನಾನು ಹೇಳೋಕೋಲ್ಲ. ಆದರೆ ಅಲ್ಲಿ ಇದ್ರೂ ಕೂಡ ಅಲ್ಲಿ ಏನಾಗಿದೆ ಅಂತಂದರೆ ಅಲ್ಲಿ ಅದಕ್ಕೆ ಕಾಂಗ್ರೆಸ್ನಲ್ಲಿ ಎಲ್ಲರೂ ಕೂಡ ಅದನ್ನು ಒಪ್ಕೊಂಡ್ಬಿಡ್ತಾರೆ. ಆದರೆ ನಮ್ಮಲ್ಲಿ ಒಪ್ಕೊಳ್ಳಲ್ಲ. ಅದಿರೋದು ಅದಕ್ಕೆ ಪ್ರಾದೇಶಿಕ ಪಕ್ಷ ಅಲ್ಲ, ಇಲ್ಲಿ ಪ್ರಾದೇಶಿಕ ಪಕ್ಷ ಆಗಿ ಹೈಕಮಾಂಡಲ್ಲಿ ದೇವೇಗೌಡರು ಕುಮಾರಸ್ವಾಮಿ ಹೇಳಿದ್ದಕ್ಕೆ ಎಲ್ಲ ಒಪ್ಕೊಂಡ್ಬಿಡ್ತಾರೆ ಅಂದ್ರೆ ಹಾಗಿಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಒಂದು ಜನರೇಷನ್ ಗ್ಯಾಪ್ ಅನ್ನೋದನ್ನು ಒಂದು ಸ್ವಲ್ಪ ನಾನು ಅರ್ಧ ಸತ್ಯ ಒಪ್ಕೋತೀನಿ ನಾನು. ಏನು ಅಂದರೆ ದೇವೇಗೌಡರ ಮನಸ್ಥಿತಿ ಮತ್ತು ನಾವು ನೋಡಿರೋ ಹಾಗೆ ಯಾವಾಗಲೂ ಕೂಡ ಅಧಿಕಾರ ಹೋರಾಟದಿಂದ ಬರಬೇಕು ಅನ್ನೋದು ದೇವೇಗೌಡರ ತತ್ವ. ಅಧಿಕಾರನ ನಾವು ಜನಗಳ ಮಧ್ಯೆ ಜನಗಳ ಹತ್ರನೇ ಇದ್ದು ಜನಗಳಿಂದಲೇ ಅಧಿಕಾರ ತಿರುವುಗಳು ಬೇಡ ಅಂತ ರಾಜಕೀಯವಾಗಿ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಅಡ್ಡ ಮಾರ್ಗ, ಶಾರ್ಟ್ ಕಟ್ ಮೆಥಡ್ ಈ ಥರದ್ದು ಆಗಬಾರ್ದು. ನೇರವಾಗಿ ಹೋರಾಟ ಮತ್ತೊಂದು ಮಾಡಿ ಜನಗಳ ಸಮಸ್ಯೆ ಅನ್ನೋ ಥರದ್ದು ನಾನು ಇಷ್ಟಪಡೋದು ಅಂಥ ರಾಜಕಾರಣ. ಹಾಗಾಗಿ ಬಹುಶಃ ಎಲ್ಲೋ ಒಂದು ಕಡೆಯಲ್ಲಿ ಕುಮಾರಸ್ವಾಮಿ ಅವ್ರಿಗೂ ಮತ್ತು ದೇವೇಗೌಡರ ಮಧ್ಯೆ ಎಲ್ಲಿದ್ರೆ ಕುಮಾರಸ್ವಾಮಿ ಅವ್ರ ಉದ್ದೇಶ ಪಕ್ಷನ ನಾವು ಅಧಿಕಾರಕ್ಕೆ ತರಬೇಕು ಅನ್ನೋದು. ಅಲ್ಲ, ಹೇಗೆ ತರಬೇಕು ಅನ್ನೋ ಪ್ರಶ್ನೆ ಬರ್ತಲ್ಲ, ಹೇಗೆ ತರೋದು? ಗುರಿ ಕರೆಕ್ಟ್ ಇಬ್ಬರದುವೆ. ಪಕ್ಷ ಅಧಿಕಾರಕ್ಕೆ ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕಪ್ಪ, ನಮ್ಮ ಕಾರ್ಯಕರ್ತರಿಗೆ ಒಂದು ಆತ್ಮಸ್ಥೈರ್ಯ ಬರಬೇಕಪ್ಪ, ನಮ್ಮ ಕಾರ್ಯಕರ್ತರಿಗೆ ಒಂದು ಸೂಕ್ತ ಮನ್ನಣೆ, ಗುರಿ ಕರೆಕ್ಟ್. ಹೇಗೆ ಅನ್ನೋದ್ರೊಳಗಡೆ ವ್ಯತ್ಯಾಸ ಇದೆ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಹೋರಾಟ ಮತ್ತು ಸಿದ್ಧಾಂತದ ಮೂಲಕ ಹೋಗೋಣ ಅಂತ ನಮ್ಮ ಇವತ್ತಿನ ಅಪೇಕ್ಷೆ ಮತ್ತು ನಿರೀಕ್ಷೆ. ಅಂದ್ರೆ ಹಿಂದಿನ ಚಾಪ್ಟರ್ನ ನೀವು ಕ್ಲೋಸ್ ಮಾಡಬೇಕು ಅಂತ ಹೇಳ್ತೀರಿ. ಹೊಸ ಚಾಪ್ಟರ್ ಕ್ಲೋಸ್ ಅಲ್ಲ, ಚಾಪ್ಟರ್ ಒಳಗಡೆ ಅದು ಒಂದು ಪುಸ್ತಕ, ರಾಜಕೀಯ ಗ್ರಂಥ, ಒಂದು ಅಧ್ಯಾಯ, ಹೊಸ ಅಧ್ಯಾಯ. ಮತ್ತೆ ನಾನು ಮತ್ತೆ ಚರ್ಚೆ ಮಾಡ್ತೀನಿ. ಬರೀ ಬ್ರೇಕ್ ತಗೋಬೇಕಾದ್ರೆ ಒಂದು ಬ್ರೇಕ್ ತಗೋಬೇಕು, ಅದಕ್ಕಿಂತ ಮೊದಲು